ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಾದ್ಯಂತ ಈಗಾಗಲೇ ಸೂರ್ಯನ ತಾಪಮಾನ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಗಡಿ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ತಾಪಮಾನ 36 ಡಿಗ್ರಿ ದಾಖಲೆ ಆಗಿದ್ದು, ಈ ಹೀಟ್ ವೇವ್ ಈಗ ಕೋಳಿ ಸಾಕಾಣಿಕೆದಾರರ ಪಾಲಿಗೂ ಕೂಡ ಒಂದು ರೀತಿಯಾಗಿ ಶಾಪವಾಗಿ ಪರಿಣಮಿಸಿದೆ. ಆ ಕುರಿತಾದಂಥ ರಿಪೋರ್ಟ್ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ಸೂರ್ಯದೇವ ಅಕ್ಷರಶಃ ಕೆಂಡ ಉಗುಳುತ್ತಿದ್ದಾನೆ. ಜಿಲ್ಲೆಯ ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿದ್ದು, ಈ ಹೀಟ್ ವೇವ್ ಎಫೆಕ್ಟ್ ನೇರವಾಗಿ ಕೋಳಿ ಫಾರ್ಮ್ಗಳ ಮೇಲೆ ಬಿದ್ದಿದೆ. ಅತಿಯಾದ ಶಾಖದ ಒತ್ತಡದಿಂದ ಕೋಳಿಗಳು ಮೇವು ಸೇವನೆ ನಿಲ್ಲಿಸಿವೆ. ಇದರಿಂದ ಬೆಳವಣಿಗೆ ಕುಂಠಿತವಾಗುತ್ತಿರುವುದಲ್ಲದೆ ಮೊಟ್ಟೆ ಇಡುವ ಸಾಮರ್ಥ್ಯ ಕೂಡ ಭಾರೀ ಕುಸಿತ ಕಂಡಿದೆ. ಬೇಸಿಗೆ ಸ್ಟಾರ್ಟ್ ಆದಾಗ ಬೇಸಿಗೆಗೆ ಅಂತೇಳಿ ಸಿಸ್ಟಮ್ ಮಾಡ್ಕೊಂಡಿರ್ತೀವಿ. ಫ್ಲೋಟ್ರಿಗಳಲ್ಲಿ ಪಾಗರು, ಫ್ಯಾನು ಕಂಪಲ್ಸರಿ ಇದ್ದೇ ಇರುತ್ತೆ. ನಮ್ಗೆ ಇನ್ನೊಂದು ಅನುಕೂಲ ಏನು ಅಂತಂದರೆ ಸೋಲಾರ್ ಬಂದು ನಮಗೆ ಅನುಕೂಲ ಆಗಿದೆ. ಒಂದು 30% 40% ಟೆಂಪ್ರೇಚರ್ ಅದು ಕಡಿಮೆ ಮಾಡಿ ಕೋಳಿ ಮಾರ್ಟಾಲಿಟಿ ರೇಟ್ ಸತ್ತೋಗ್ಬಿಡುತ್ತೆ. ಆ ಟೆಂಪ್ರೇಚರ್ ತಡ್ಕೊಳಕ್ಕಾಗಲ್ಲ. ಕೆಪಾಸಿಟಿ ಅಷ್ಟೊಂದು ಕೆಪಾಸಿಟಿ ಇರಲ್ಲ. ನಾವು ಜನಗಳೇ ಸಹ ಇರೋದಕ್ಕಾಗ್ತಾ ಇಲ್ಲ, ದೊಡ್ಡ ದೊಡ್ಡ ಪ್ರಾಣಿಗಳೇ ಇರೋಕ್ಕಾಗ್ತಾ ಇಲ್ಲ. ಇನ್ನು ಚಿಂತಾಮಣಿ ತಾಲೂಕಿನ ಗಂಜೂರು ಗ್ರಾಮದ ರೈತ ಶಿವಾನಂದ ಸುಮಾರು 1 ಲಕ್ಷಕ್ಕೂ ಅಧಿಕ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ. ಆದರೆ ಈ ಬಾರಿ ಬಿಸಿಲು ಇವರ ಬದುಕಿಗೆ ಕೊಳ್ಳಿ ಇಟ್ಟಿದೆ. 30,000 ಕೋಳಿ ಮರಿ ಸಾಕಲು ಸುಮಾರು 8,000 ರೂಪಾಯಿ ವೆಚ್ಚ ತಗುಲುತ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ದಿನಕ್ಕೆ 100ರಿಂದ 200 ಕೋಳಿಗಳು ಸಾವನ್ನಪ್ಪುತ್ತಿವೆ. ಇದರಿಂದ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ ರೈತರು ಆರ್ಥಿಕ ಸಂಕಷ್ಟದ ಸುಳಿಗೆ ಸಿಲುಕಿದ್ದಾರೆ. ಮಾರ್ಟಾಲಿಟಿ ರೇಟು ನಮ್ಮ ಪ್ರಕಾರ ಟೆಂಪ್ರೇಚರಿಂದ 1-2 ಸಾಯ್ಬೋದು. ಆದರೆ ಆ ಥರ ಏನೂ ಇಲ್ಲ ಅಂತಂದರೆ ಒಂದು 20, 30, 40, 50 ಆ ಥರ ಮಾರ್ಟಾಲಿಟಿ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಈ ವರ್ಷ ಅತಿ ಹೆಚ್ಚು ಟೆಂಪ್ರೇಚರ್ ಇರೋದ್ರಿಂದ ಅಂಥ ಸಂದರ್ಭ ಬಂದಾಗ ಮಾರ್ಟಾಲಿಟಿ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಒಟ್ನಲ್ಲಿ ಗಡಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಏರುತ್ತಿರುವ ತಾಪಮಾನ ಕೋಳಿ ಉದ್ಯಮವನ್ನೇ ಬುಡಮೇಲು ಮಾಡಿದೆ. ಇತ್ತ ಕೋಳಿಗಳ ಸಾವು ಹೆಚ್ಚಾಗ್ತಿದ್ದಂತೆ ಮಾರುಕಟ್ಟೆಯಲ್ಲಿ ಚಿಕನ್ ದರವು ಗಗನಕ್ಕೇರುವ ಸಾಧ್ಯತೆ ದಟ್ಟವಾಗಿದೆ. ಬಿಸಿಲ ಧಗೆಗೆ ಕೋಳಿಗಳು ಸಾಯುತ್ತಿದ್ರೆ ನಷ್ಟದ ಬೇಗೆಗೆ ರೈತರು ಕಂಗಾಲಾಗಿದ್ದಾರೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.